ಎಲ್ರಿಗೂ ನಮಸ್ಕಾರ. ಪ್ರೇಕ್ಷಕರ ವರ್ಗಕ್ಕೆ ತುಂಬ ಧನ್ಯವಾದಗಳು. 6 ಗಂಟೆಯಿಂದ ಕಾಯ್ತಾ ಇದ್ರಿ. ಸಾರಿ ಫಾರ್ ದ ಡಿಲೇ. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅದಾದಮೇಲೆ ಕಿಶೋರ್ ಸರ್, ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ರಿಗೂ ವೆಲ್ಕಮ್. ಸ್ಪೆಷಲ್ ಗೆಸ್ಟ್ ಧನಂಜಯ ಸರ್, ಯಾರು ಇಷ್ಟಪಡಲ್ಲ ಹೇಳಿ ಅವ್ರ ಆ್ಯಕ್ಟಿಂಗ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಶರಣ್ ಸರ್ ಮತ್ತು ನನ್ನ ಒಡನಾಟ ಆಲ್ಮೋಸ್ಟ್ 20 ವರ್ಷಕ್ಕಿಂತ ಜಾಸ್ತಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ನವೀನ್ ಸರ್, ಗುಲ್ಟು ಸಿನಿಮಾ ನೋಡ್ಬಿಟ್ಟು ನೋಡಪ್ಪ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಈ ಥರ ಒಂದು ಸಬ್ಜೆಕ್ಟ್ ಮಾಡಿಲ್ಲ, ಗುಲ್ಟು ಒಂದು ಸಬ್ಜೆಕ್ಟ್ ಮಾಡಿದ್ರೆ ಭಾಳ ಖುಷಿಯಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಹಾಗೆ ನಮ್ಮ ಹೀರೋ ಹೀರೋಯಿನ್ಗೆ ವೆಲ್ಕಮ್. ಸೋನಲ್ ಹಾಗೂ ತರುಣ್ ಅವ್ರಿಗೂ ವೆಲ್ಕಮ್. ಅಷ್ಟೇ ಸರ್, ಸೂಪರ್ ಸರ್ ನೀವು. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಎಲ್ರಿಗೂ. ಮೊದಲನೇದಾಗಿ ಈ ಇವೆಂಟ್ಗೆ ಬಂದಿರುವ ನಮ್ಮ ಡಾಲಿ ಸರ್, ಕಿಶೋರ್ ಸರ್, ಶರಣ್ ಸರ್, ಮತ್ತು ನಮ್ಮ ಸ್ನೇಹಿತ ನವೀನ್ ಅವರಿಗೆ ಮತ್ತು ಎಲ್ಲ ನಮ್ಮ ಟೀಮಲ್ಲಿಲ್ಲ ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಮೂವಿ ಬಂದು 5th ದೊಡ್ಡ ಮಟ್ಟದೊಂದು ರಿಲೀಸ್ ಇರುತ್ತೆ. ಈ ಮೂವಿನ ನಾವು ಮೊದಲು ತಗೊಂಡಾಗ ನಾನು ತರುಣ್ ಸರ್ ಎಲ್ಲ ಸರ್ ಬೇಸಿಕಲಿ ಒಂದು ಎ ಸೆಂಟ್ರಲ್ಲಿ ರಿಲೀಸ್ ಮಾಡ್ತಾ, ಆಮೇಲೆ ರಿಪೋರ್ಟ್ ಬಂದಮೇಲೆ BC ಈ ಥರ ಪ್ಲ್ಯಾನ್ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ದು. ಬಟ್ಟು ಇದು ಹೇಳಿದ್ರೆ ಅತಿ ಅಂತ ಅನ್ನಿಸ್ಬೋದು, ಬಟ್ ವ್ಯಾಪಾರ ಮಾಡೋದು ನಮಗೆ ಗೊತ್ತಿರುತ್ತೆ. ಈ ಸಿನಿಮಾಗಿರೋ ಡಿಮ್ಯಾಂಡು ನೀವೆಲ್ಲ ಥಿಯೇಟರ್ ಸೆಟಪ್ಪು ಅಥವಾ ಬುಕ್ ಮೈ ಶೋ ನೋಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈ ವರ್ಷದಲ್ಲಿ ಬಿಫೋರ್ ಇಯರು ನಾವೇ ಪ್ರೊಡಕ್ಷನ್ ಮಾಡಿದ್ದು ಭೀಮಾ. ಆ ಫಿಲಮ್ ಆದಮೇಲೆ ನನಗೆ ಇಷ್ಟು ಡಿಮ್ಯಾಂಡು ಭೈರತ್ರಣದಲ್ಲಿ ಬಂದಿತ್ತು ಪ್ರೀವಿಯಸ್ ಇಯರ್. ಅದಾದಮೇಲೆ ಈ ವರ್ಷದಲ್ಲಿ ಈಗ ಹೇಗಾಗಿದೆ ಅಂತ ಅಂದರೆ ಜನಗಳಿಗೆ ಈಗ ಕಂಟೆಂಟೇ ಹೀರೋ ಅನ್ನೋದು 1 ಸೆಕೆಂಡ್ ಪ್ರೂವ್ ಆಗಿದೆ ಈಗ. ಹಾಗಾಗಿ ನಮ್ಮಲ್ಲಿ ಹೊಸಬ್ರು ಹಳಬರು ಅದೆಲ್ಲ ಫ್ರೈಡೇಗೆ ಮಾತ್ರ ನಮ್ಮಲ್ಲಿ ಓಪನಿಂಗ್ ಇರೋದು. ಸ್ಯಾಟರ್ಡೇಯಿಂದ ಕಂಟೆಂಟೇ ಮಾತಾಡುತ್ತೆ. ಹಾಗಾಗಿ ಈ ಮೂವಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮತ್ತು ತಾಲೂಕು ಕ್ವಾರ್ಟರ್ಸಲ್ಲಿ ಎಲ್ಲ ಕಡೆ ಇರುತ್ತೆ. ದಯವಿಟ್ಟು ಈ ಮೂವಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನೀವು ಕೊಡಿ. ಮುಂದೆ ಇದೇ ರೀತಿ ಬೇರೆ ಬೇರೆ ತಂಡಗಳು ಕೂಡ ಪ್ರಯತ್ನ ಮಾಡ್ತವೆ. ಮತ್ತು ಈ ಮೂವಿನ ನಾನು ಆಲ್ಮೋಸ್ಟ್ ನೋಡಿದ್ದೀನಿ. ನಾನು ಮೂವಿ ಕಂಟೆಂಟ್ ಬಗ್ಗೆ ನಾವೆಲ್ಲ ಆಮೇಲೆ ಮಾತಾಡೋಣ, ಬಟ್ ದ ಕ್ವಾಲಿಟಿ ನಾನು ಅವತ್ತು ಕೂಡ ಅದೇ ಹೇಳಿದ್ದೆ, ನಾನು ಇವತ್ತು ಹೇಳ್ತೀನಿ. ದ ಕ್ವಾಲಿಟಿ ಆಫ್ ದ ಮೂವಿ. ರೀಸೆಂಟಾಗಿ ಈ ಒಂದು ಕ್ಯಾಮ್ರಾ ನಾವೆಲ್ಲ ಈಗ ನಮ್ಮ ಮೂವಿ ಆಗಿರ್ಬೋದು, ಯಾವುದೇ ಮೂವಿ ಆಗಿರ್ಬೋದು, ಒಂದು LF ಅಂತ ಒಂದು ಹೈ ಎಂಡ್ ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾದಲ್ಲೇ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಶೂಟ್ ಮಾಡ್ತಾರೆ. ಬಟ್ ಈ ಮೂವಿಗೆ ಆ ಕ್ಯಾಮ್ರಾಗಿಂತ ನೆಕ್ಸ್ಟ್ ಲೆವೆಲ್ ರೀಸೆಂಟ್ ವರ್ಷನ್ ಒಂದು ಬಂದಿದೆ, ಅದರಲ್ಲಿ ಶೂಟ್ ಆಗಿರೋ ಮೂವಿ ಇದು. ಅಂದರೆ ಬಿಕಾಸ್ ನಿಮಗೆ ಈವ್ನಿಂಗ್ ಟೈಮಲ್ಲಿ ಲೇಟ್ ನೈಟಲ್ಲಿ ನಿಮಗೆ ಶೂಟ್ ಆದಾಗ ಲೈಟಿಂಗ್ ಮಾಡೋ ಪ್ಯಾಟ್ರನ್ ಎಲ್ಲ ತುಂಬ ಕಷ್ಟ ಇರುತ್ತೆ. ಅದನ್ನು ಟೆಕ್ನಿಕಲಾಗಿ ಅದನ್ನು ಫೇಸ್ ಮಾಡಿರೋ ತುಂಬ ಜನ ಗೊತ್ತಿರ್ತದೆ ಆ ಕಷ್ಟ. ಬಟ್ ಅದನ್ನೆಲ್ಲ ನೀವು ಲೈಟಿಂಗ್ ಪ್ಯಾಟ್ರನ್ ಎಲ್ಲ ತಂದು ಈ ಮೂವಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ದಯವಿಟ್ಟು ಆಮೇಲೆ ಇನ್ನೊಂದು ದಯವಿಟ್ಟು ಯಾರು ಪೈರಸಿ ಮೊಬೈಲಲ್ಲಿ ನೋಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಈಗ ನಾವೊಂದು ದೇವ್ರು ನೋಡಬೇಕು ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ, ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನೀವು ದೇವ್ರು ನೋಡಿ. ಬಟ್ ಮೂವಿಗೆ ನಾನಂತೂ 100% ಅಶ್ಯೂರ್ ಇದೆ, 200% ಮೆಗಾ ಹಿಟ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಇದ್ರ ಮೇಲೆಲ್ಲ ನೀವು ಬಿಟ್ಟಿದ್ದು ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮೂವಿ ಕ್ವಾಲಿಟಿ ಬಗ್ಗೆ ತರುಣ್ ಅವ್ರ ಬಗ್ಗೆ, ತರುಣ್ ಒಂಥರ ಬ್ರದರ್ ಇದ್ದಾರೆ, ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಫ್ರೆಂಡ್ ರಾಣವ್ರಿಗೆ ಒಳ್ಳೇದಾಗಲಿ, ಪ್ರಿಯಾಂಕ್ ಅವ್ರಿಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನಾಗೇಂದ್ರ ಅಡ್ವಾಂಟಸ್ ಅವರು ನಮಗೂ ಇವ್ರಿಗೂ ಅಷ್ಟಾಗಿ ಪರಿಚಯ ಇರಲಿಲ್ಲ, ಗುರು ಶಿಷ್ಯರಿಂದನೇ ಪರಿಚಯ ಇರೋದು. ಗುರು ಶಿಷ್ಯರು ನಾನೇ ರಿಲೀಸ್ ಮಾಡಿದ್ದೆ. ಬಟ್ ವ್ಯಕ್ತಿ ನೋಡೋದಕ್ಕೆ ಮಾತ್ರ ಸೈಲೆಂಟು, ವ್ಯಾಪಾರ ಮಾಡೋದೇ ಗೊತ್ತಾಗುತ್ತೆ ಇವ್ರ ಜೊತೆ. ನಿಮಗೂ ಒಳ್ಳೇದಾಗಲಿ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಜಗದೀಶ್ ಹೇಳಬೇಕು. ಏನಕ್ಕೆ ಅಂದರೆ ಒಂದು ಸಿನಿಮಾ ಮಾಡಿದ ತಕ್ಷಣ ರಿಲೀಸ್ ಅನ್ನೋದು ಒಂದು ಪ್ಯಾಟ್ರನ್ ಆದರೆ ಇಷ್ಟಪಟ್ಟು ಬಂದು ಸಿನಿಮಾ ತೊಗೊಂಡು ರಿಲೀಸ್ ಮಾಡ್ತಾರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಫಸ್ಟು ಟೈಮು ಸರ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್ ಅಂತ ಹೇಳೋದು, ಅದಕ್ಕೆ ಒಂದು ಗುಂಡಿಗೆ ಬೇಕು, ಇನ್ನೊಂದು ನಂಬಿಕೆ ಬೇಕು. ನಮ್ಮಿಬ್ಬರ ಮೇಲೆ ಇಟ್ಟಿದ್ದ ನಂಬಿಕೆ ಅವ್ರಿಗಿರೋ ಗುಂಡಿಗೆ ಅಲ್ವಾ. ಭೀಮಾದ ಥರ ಒಂದು ಸಿನಿಮಾ ಮಾಡಿದ್ರು, ಆದರೆ ಇಡೀ ಕರ್ನಾಟಕದಲ್ಲಿ 3 ಮೂಲೆಗೂ ಈ ಸಿನಿಮಾ ತಪ್ಪಿಸ್ತಾರೆ ಅಂದರೆ ಸಣ್ಣ ವಿಷಯ ಅಲ್ಲ ಅದು. ಸ್ಪೆಷಲ್ ಥ್ಯಾಂಕ್ಸ್ ಟು ಜಗದೀಶ್. ಅದ್ರ ಜೊತೆಗೆ ನೀವು ಅದು ಹೇಳಬೇಕು, ಬೆಳಿಗ್ಗೆ ಹೊತ್ತೆಲ್ಲ ನಮಗೆ ನಾನು ತರುಣ್ ಸರ್ ಎಲ್ಲ ಮಾತಾಡ್ತಿರ್ತೀವಿ ಆಫೀಸಲ್ಲಿ, ಸರ್ ಈ ರೇಟ್ ಹಿಂಗೆ. ಆಮೇಲೆ ಈ ನಮ್ಮ ತರುಣ್ ಅವ್ರು ಹೆಂಗೆ ಅಂತ ಅಂದರೆ ಏನೇ ಫೈನಾನ್ಷಿಯಲ್ ಮ್ಯಾಟ್ರನ್ನ ಮೆತ್ತಕ್ಕೆ ತಂದು ಇವರು ಬಿಟ್ಬಿಡೋದು. ಬಟ್ ಅದೆಲ್ಲ ಪ್ರೀತಿಯಿಂದನೇ. ಬಟ್ ಇವರು ರಾತ್ರಿ ಅಲ್ಲ ಫೈನಾನ್ಷಿಯಲ್
ಫೈನಾನ್ಷಿಯಲ್ ಮ್ಯಾಟ್ರ್ ಯಾಕೆ ನನ್ನ ಹತ್ರಕ್ಕೆ ತಂದುಬಿಡ್ತಾರೆ ಅಂದರೆ ತರುಣ್ ಸರ್ ಗೊತ್ತು, ನಾಗೇಂದ್ರ ಆ ಟೈಮಲ್ಲಿ ಮಲಗಿರ್ತಾರೆ, ಅವ್ರ ಮೇಲೆ ಎತ್ತಾಕ್ಬಿಡೋಣ ಅಂತ ಮಾಡಿರೋದಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ತರುಣ್ ಸರ್ ಡಿಸಿಷನ್ ಮಾಡಲಿ, ನಾನು ಡಿಸಿಷನ್ ಮಾಡಲಿ, ನಾವು ವಿ ಟ್ರಾವೆಲ್ಡ್ ಅ ಲಾಂಗ್ ವೇ. ಅಂದರೆ ಕ್ರಿಯೇಟಿವ್ ಆಗಲಿ, ಬಿಸ್ನೆಸ್ ಆಗಲಿ, ವಿ ಕೆಪ್ ಬಿಸ್ನೆಸ್ ಅಸೈಡ್. ಬಿಸ್ನೆಸ್ನ ನಾನು ಯಾವತ್ತೂ ಪರಿಗಣಿಕೆ ಮಾಡಲಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ರ್ಯಾಂಬೋ ಮಾಡಿದಾಗಲೂ ಅಷ್ಟೇ, ರ್ಯಾಂಬೋ 2 ಮಾಡಿದಾಗಲೂ ಅಷ್ಟೇ, ಗುರು ಶಿಷ್ಯರು ಮಾಡಿದಾಗಲೂ ಅಷ್ಟೇ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಎಳೆಮನೆ. ಖಂಡಿತ ನೀವೆಲ್ಲರೂ ಈ ಸಿನಿಮಾ ನೋಡ್ಬಿಟ್ಟು ಕನ್ನಡದಲ್ಲಿ ಈ ಥರ ಒಂದು ಬರಬೇಕಾಗಿತ್ತಪ್ಪ, ಬಂದಿದೆ, ನಾನು ಕನ್ನಡಿಗನಾಗಿ ನನಗಿದು ಖುಷಿ ಇದೆ ಈ ಸಿನಿಮಾ ಮಾಡಿರೋರ ಬಗ್ಗೆ, ಅಥವಾ ಈ ಸಿನಿಮಾ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೊತೀರಾ. ಆ ಭರವಸೆ ನಾನು ಕೊಡ್ತೀನಿ. ಸೆಪ್ಟೆಂಬರ್ 5ನೇ ತಾರೀಕು ದಯವಿಟ್ಟು ಎಲ್ಲರೂ ಬನ್ನಿ, ನಾನು ಬರ್ತೀನಿ, ಸಿನಿಮಾ ನೋಡಿ, ಎಲ್ರಿಗೂ ಹೇಳಿ ಈ ಸಿನಿಮಾನ ಗೆಲ್ಲಿಸಿ ಈ ಥರದೊಂದಷ್ಟು ಸಿನಿಮಾ ಮಾಡೋ ಒಂದು ಅವಕಾಶನ ಮಾಡಿಕೊಡಿ. ಧನ್ಯವಾದಗಳು. ನಿಮ್ದು ಈ ಜೋಶು ಬರ್ತಾರೆ ಸರ್, ಎಲ್ಲ ಜೊತೆಲೇ ಗೆಲ್ಲೋದು. ಅಲ್ಲ, ನಂಗೆ ಯಾರೋ ಮೊದಲೇ ಹೇಳಿದ್ರು ನಾಗೇಂದ್ರ ಸರ್ ಕೈಗೆ ಮೈಕ್ ಕೊಟ್ಟರೆ ಸುಮಾರು ಹೊತ್ತು ಮಾತಾಡ್ತಾರೆ ಅಂತ. ಫಸ್ಟ್ ಅವರು ಶಾರ್ಟಾಗಿ ಮಾತಾಡ್ಕೊಟ್ರಲ್ಲ, ಅವಾಗ ಆಶ್ಚರ್ಯ ಆಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್.